ಎಲ್ಲ ಗೆಳೆಯರಿಗೂ ಈ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾವು 2019 PGCET ಕ್ವಶನ್ಸನ್ನು ಮಾಡೋಣ. ಸ್ಪೆಸಿಫಿಕಲಿ ಈ PGCET ಕ್ವಶನ್ಸಲ್ಲಿ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್. ಈ 4ನೇ ಪಾರ್ಟ್ ಅಂತ ಹೇಳಿದ್ರೆ ಸೆಕ್ಷನ್ ಡಿ, ಸೆಕ್ಷನ್ ಎ, ಬಿ, ಸಿ, ಡಿ. ಸೆಕ್ಷನ್ ಡಿ ಅಲ್ಲಿ ಈ ಪಾರ್ಟ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನು ಡೀಲ್ ಮಾಡ್ತದೆ. ಇಲ್ಲಿ 25 ಕ್ವಶನ್ ಇರ್ತದೆ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾನು ಇವಾಗ 10 ಕ್ವಶನ್ಸ್ ಅನ್ನು ಟ್ರೈ ಮಾಡ್ತೇನೆ. ಈ 10 ಕ್ವಶನ್ ಟ್ರೈ ಮಾಡಿದ ನಂತರ ನಾನೊಂದು ಕನ್ಕ್ಲೂಷನ್ ಕೊಡ್ತೇನೆ. ಆ ಕನ್ಕ್ಲೂಷನ್ ಏನಂತ ಈ 10 ಕ್ವಶನ್ ಟ್ರೈ ಮಾಡಿದ ನಂತರ ನೀವೇ ನೋಡಿ. ಓಕೆ, ಈ ಫಸ್ಟ್ ಕ್ವಶನ್ ನೋಡೋಣ. ತುಂಬಾನೇ ಸಿಂಪಲ್ ಕ್ವಶನ್ ಇದು, ಸಿಂಪ್ಲಿಫೈ ಮಾಡಕ್ಕೆ ಹೇಳಿದ್ದಾರೆ. ಸೊ ಎಕ್ಸ್ ವೈ ಬೈ ಎಕ್ಸ್ ಎಕ್ಸಾಮಲ್ಲಿ ಪುನಃ ಬರೀಬೇಕು ಅಂತ ಹೇಳಿಲ್ಲ, ನಾನು ನಿಮಗೆ ತೋರ್ಸೋಕ್ಕೆ ಇನ್ವರ್ಸ್, ಹೋಲ್ ಇನ್ವರ್ಸ್ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಎಲ್ ಸಿ ಎಮ್ ಎಕ್ಸ್ ವೈ ಬಂದರೆ ನಾವು ಎಲ್ ಸಿ ಎಮ್ ಕಾಮನ್ ತಗೊಂಡು ಅಥವಾ ಡಿನಾಮಿನೇಟರ್ ಕಾಮನ್ ಇದ್ದರೆ ನಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ನೀವು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ವೈ ಮಲ್ಟಿಪ್ಲೈ ಮಾಡ್ತಾನೆ, ಇಲ್ಲಿ ವೈ ಮಲ್ಟಿಪ್ಲೈ. ಸೊ ಟೋಟಲ್ ಏನಾಗುತ್ತೆ, ಎಲ್ ಸಿ ಎಮ್ ನಿಮ್ಮದು ಕಾಮನ್ ಅಥವಾ ಡಿನಾಮಿನೇಟರ್ ಎಕ್ಸ್ ವೈ ಇದ್ದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ inverse of 1. So this will be equal to x square plus y square. So first B option correct ಇರ್ತದೆ my dear friends. So ನೋಡಿ next question ಹೋಗೋಣ. If the average of A B C B M, ಇಲ್ಲಿ ನೋಡಿ 3 ನಂಬರ್ ಕೊಟ್ಟಿದ್ದಾರೆ. average is 2 divided by 3 will be equal to M and AB plus BC equal to minus CA ಅಂತ ಹೇಳಿದ್ರೆ ಮೀನಿಂಗ್ ಏನು my dear friends? CA will be equal to 0 ಅಂತ ಮೀನಿಂಗ್. ಮತ್ತೆ then the average of A square plus B square plus C square, average ಎಷ್ಟು? ಇದು 3 ನಂಬರ್ಸ್ ತರ, A square, B square, C square. ಓಕೆನಾ? ಇದ್ರ 3 ನಂಬರ್ದ ಎವರೇಜ್ ಏನು ಮಾಡ್ತದೆ ಮೈ ಡಿಯರ್ ಫ್ರೆಂಡ್ಸ್? ಡಿವೈಡೆಡ್ ಬೈ 3 ಅಂತ ಮಾಡ್ಕೊಳ್ಬೇಕು. ಸೊ ಈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆನಾ ಮೈ ಡಿಯರ್ ಫ್ರೆಂಡ್ಸ್? ಇಲ್ಲಿ ನೋಡಿ ನಮಗೆ ಬೇಕಾಗಿರುವಂಥದ್ದೇನು? A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್. ಇಲ್ಲಿ ಇಂಡಿವಿಜುವಲ್ ನೋಡಿ ಎರಡೇ ಈಕ್ವೇಶನ್ ಕೊಟ್ಟಿರೋದು. ಏನಿದೆ? ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 3m, ಮತ್ತೊಂದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಕ್ವಲ್ ಟು 0. ಮತ್ತೆ ಎಮ್ ಸಹ ನಮಗೆ ಎಮ್ ಟರ್ಮ್ಸ್ ಅಲ್ಲಿ ಆನ್ಸರ್ ಬರಬೇಕು, ಅದು ಬೇರೆ ವಿಷಯ. ಬಟ್ 3 ಇಕ್ವೇಶನ್ ಇದೆ, 3 ಅನ್ನೋನ್ ಇದೆ, ಎಮ್ ಅಲ್ಲಿ ನಾವು ಆನ್ಸರ್ ತರಬೇಕು. ಸೊ ಇಲ್ಲಿ ಈ 2 ಇಕ್ವೇಶನ್ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅನ್ನ ಡೈರೆಕ್ಟ್ ಈ 2 ಎಕ್ಸ್ಪ್ರೆಷನ್ ಅಲ್ಲಿ ನಮಗೆ in terms of this first expression and second expression, if able to represent a square plus b square plus c square, then we can solve this problem in terms of m anta. Okay na? So namige nodi my dear friends, ಇಲ್ಲಿ ಸ್ಕ್ವೇರ್ ಟರ್ಮ್ ಬೇಕು, a square plus b plus c whole square. ನಮಗೆ ಇದನ್ನು ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿದ್ರೆ ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡಿದ್ರೆ ನಿಮಗೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2yx. ಇಲ್ಲಿ ಎಕ್ಸ್ ಏನಿದೆ ಎ ಪ್ಲಸ್ ಬಿ, ವೈ ಏನಿದೆ ಸಿ ಇದೆ. ಸೊ ಅದೇ ರೀತಿ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ 2 ಇಂಟು ಎಕ್ಸ್ ಇಂಟು ವೈ. ಇಲ್ಲಿ ವೈ ಏನು ಮೈ ಡಿಯರ್ ಫ್ರೆಂಡ್ಸ್? ವೈ ವಿಲ್ ಬಿ ಸಿ. ಸೊ ಇಲ್ಲಿ ನೋಡಿ ಪುನಃ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರನ್ನು ಎಕ್ಸ್ಪಾಂಡ್ ಮಾಡೋಣ. ಇದು ನಿಮಗೆ ಈಸಿ ಗೊತ್ತಿದೆ. ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ac ಪ್ಲಸ್ 2bc. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲ ಸ್ಕ್ವೇರ್ ಟರ್ಮ್ಸ್ ಅನ್ನು ಕಂಬೈನ್ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇನ್ ಪ್ಲಸ್ 2ab ಪ್ಲಸ್ bc ಪ್ಲಸ್ ac. ಇಲ್ಲಿ ನೋಡಿ ಸಿಂಪಲ್ ಆಗಿ ನಮಗೆ ಇಕ್ವೇಶನ್ ಬಂತು. ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂದ್ರೆ ಏನು? ಇಷ್ಟು ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ ಫಸ್ಟ್ ಇಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಏನು ಮೈ ಡಿಯರ್ ಫ್ರೆಂಡ್ಸ್? 3m. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇಲ್ಲಿ ನೋಡಿ ಇದೇನಾಗುತ್ತೆ, ಈ ಪಾರ್ಟ್ ಏನಾಗುತ್ತೆ ನೋಡಿ, ದಿಸ್ ವಿಲ್ ಬಿ 0 ಬೈ ಸೆಕೆಂಡ್ ಇಕ್ವೇಶನ್. ಸೊ 2 into 0 ಇಟ್ ವಿಲ್ ಬಿ 0. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ವಿಲ್ ಬಿ 3m ಹೋಲ್ ಸ್ಕ್ವೇರ್. ಸೊ ನಮಗೆ ಆನ್ಸರ್ ಏನು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನು ಮೈ ಡಿಯರ್ ಫ್ರೆಂಡ್ಸ್? ಎ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ ಸ್ಕ್ವೇರ್ ವಿಲ್ ಬಿ 3m ಸ್ಕ್ವೇರ್, 3m ಹೋಲ್ ಸ್ಕ್ವೇರ್, ಸಾರಿ 3m ಹೋಲ್ ಸ್ಕ್ವೇರ್ divided by 3. So 9m square by 3 will be in my dear friends 3m square.
ಸೊ ನಿಮ್ದು ಆನ್ಸರ್ ಏನು ಬರಬೇಕು ಅಂತ ಹೇಳಿದ್ರೆ 3m ಸ್ಕ್ವೇರ್ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. Two numbers are such that whose sum and difference is 11 and 7 respectively. ಎರಡು ನಂಬರ್ ಏನಂತೆ ಸಮ್ ಎಷ್ಟಂತೆ ಒಂದರದ್ದು 7 11 ಎರಡನ್ನು ಡಿಫರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 7. then the difference between their respective cubes ಅಂತ ಹೇಳಿದ್ರೆ x cube minus y cube ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಎರಡು ಈಕ್ವೇಶನ್ ಇದೆ, ಎರಡು ಅನ್ನೋನ್ ಇದೆ, x ಮತ್ತು y. ನಮಗೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬನ್ನು ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಇಲ್ಲಿ ನೋಡಿ ಎರಡು ಈಕ್ವೇಷನ್ ಆ್ಯಡ್ ಮಾಡಿದರೆ ಏನಾಗ್ತದೆ, 2x ಈಕ್ವಲ್ ಟು 18, ಎಕ್ಸ್ ವಿಲ್ ಬಿ ಈಕ್ವಲ್ ಟು 9. ಸೊ ವೈ ಏನಾಗುತ್ತೆ ಇಲ್ಲಿ 2 ಆಗುತ್ತೆ. ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಸೊ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್, ಇದು 729 ಮತ್ತು 8, ಸೊ 721. ನೀವು ಕ್ಯೂಬ್ಸ್ಗಳು ಅಟ್ಲೀಸ್ಟ್ 10 ತನಕ ಆದರೂ ಕ್ಯೂಬ್ಸ್ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. Area of the rectangular field is given as 144. ಬ್ರೆತ್ ಮತ್ತು ಲೆಂತ್ ತಿಳ್ಕೊಳ್ಳೋಣ. ಇದ್ರದ್ದು ಏರಿಯಾ ಎಷ್ಟು ಉಂಟಂತೆ ಮೈ ಡಿಯರ್ ಫ್ರೆಂಡ್ಸ್? ಏರಿಯಾ ಎಷ್ಟು? ಲೆಂತ್ ಇಂಟು ಬ್ರೆತ್ ಎಷ್ಟು? 144 ಸ್ಕ್ವೇರ್ ಮೀಟರ್ಸ್ ಇಲ್ಲಿದೆ ನೋಡಿ. ಇಫ್ ಇಟ್ಸ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 5 meters, ಇಟ್ಸ್ ಏರಿಯಾ ಇನ್ಕ್ರೀಸಸ್ ಬೈ 40 meters. ಓಕೆ, ಇಲ್ಲಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಲೆಂತನ್ನು ಇನ್ಕ್ರೀಸ್ ಮಾಡಿದ್ರೆ, ಸೊ ಲೆಂತನ್ನು ಇಲ್ಲಿ 5 + 5 ಮಾಡಿದ್ರೆ ಬ್ರೆತ್ ಸೇಮ್ ಇಟ್ಕೊಂಡು ಏರಿಯಾ ಇನ್ಕ್ರೀಸ್ ಆಗುತ್ತಲ್ಲ ಮೈ ಡಿಯರ್ ಫ್ರೆಂಡ್ಸ್, ಸೇಮ್ ಅದನ್ನೇ ಹೇಳ್ತಿದ್ದಾರೆ. ಸೊ ಟೋಟಲ್ ಲೆಂತ್ ಏನಾಗುತ್ತೆ ಈಗ, ಸಾರಿ ಇದು L + 5. ಸೊ ಬ್ರೆತ್ ಏನು ಉಳ್ಕೊಳುತ್ತೆ? ಸೇಮ್ ಉಳ್ಕೊಳುತ್ತೆ. ಇಲ್ಲಿ ಎಕ್ಸ್ಟ್ರಾ ಏರಿಯಾ ಎಷ್ಟಂತೆ ಮೈ ಡಿಯರ್ ಫ್ರೆಂಡ್ಸ್? 40. ಸೊ ಇಲ್ಲಿ ನೋಡಿ ಎಕ್ಸ್ಟ್ರಾ ಏರಿಯಾ ಎಷ್ಟು? 40. ಸೊ b × 5 ಎಕ್ಸ್ಟ್ರಾ ಏರಿಯಾ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 40. ಸೊ b ವಿಲ್ ಬಿ ಈಕ್ವಲ್ ಟು ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 8. ಸೊ ಬ್ರೆತ್ ಗೊತ್ತಾಯಿತು 8 ಅಂತ. ಸೊ ಲೆಂತ್ ಇಂಟು ಬ್ರೆತ್. ಓಕೆ, ಸೊ ಲೆಂತ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಲೆಂತ್ ಆಫ್ ದ ಏರಿಯಾ ಆಫ್ ದ ಫೀಲ್ಡ್. ಸೊ ಸಿಂಪಲ್ ಆನ್ಸರ್ ಮೈ ಡಿಯರ್ ಫ್ರೆಂಡ್, ಲೆಂತ್ ಇಂಟು ಬ್ರೆತ್ ಈಕ್ವಲ್ ಟು 144. So length will be equal to 144 by 8. So correct observe ಮಾಡಿದ್ರೆ 164 8. So 18s are, so B will be correct answer. Next question ನೋಡೋಣ. ನೋಡಿ, the height and the radius of the base of a cone each are increased by 100%. ಸೊ ಒಂದು ಕೋನ್ ಅನ್ನು ಕೊಟ್ಟಿದ್ದಾರೆ, ಹೌದಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಈ ಕೋನ್ ಈ ಥರ ಇದೆ ಅಂತ ಅನ್ಕೊಳ್ಳಿ. ಈ ಕೋನಿಗೆ ಐಡೆಂಟಿಫೈ ಮಾಡಬೇಕಾದ್ರೆ ಒಂದದ್ರದ್ದು ರೇಡಿಯಸ್ಸು ಮತ್ತು ಇನ್ನೊಂದದ್ರದ್ದು ಹೈಟ್ ಅಂತ ಇರ್ತದೆ, ಹೈಟ್ ಆಫ್ ದಿ ಕೋನ್. ಬಟ್ ಇದ್ರದ್ದು ವಾಲ್ಯೂಮ್ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? πr² × h. πr² ಇದ್ರದ್ದು ಇಂಟು ಹೆಚ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ ಗೊತ್ತಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಇಲ್ಲೇನು ಕೇಳ್ತಾರೆ ಅಂತ ಹೇಳಿದ್ರೆ, ಈಗ ರೇಡಿಯಸ್ ಮತ್ತು ಹೈಟ್ 100% ಇನ್ಕ್ರೀಸ್ ಆಗ್ತದೆ. 100% ಇನ್ಕ್ರೀಸ್ ಅಂತ ಹೇಳಿದ್ರೆ, ಒಂದು ರೇಡಿಯಸ್ r ಅಂತ ಹೇಳಿದ್ರೆ 100% ಇನ್ಕ್ರೀಸ್ ಅಂತ ಹೇಳಿದ್ರೆ 2r ಆಯಿತು ಅಂತ ಮೀನಿಂಗ್. ಹೆಚ್ ಏನಾಗುತ್ತೆ ಅಂತ ಮೈ ಡಿಯರ್ ಫ್ರೆಂಡ್? 100% + 100% ಇನ್ಕ್ರೀಸ್ ಪ್ಲಸ್ ಹೆಚ್, ಹೊಸ ಹೈಟ್ ಏನಾಗುತ್ತೆ? r' ಅಥವಾ h' ತಗೊಳ್ಳೋ 2h ಆಗುತ್ತೆ. ಸೊ ಹೊಸ ವಾಲ್ಯೂಮ್ ಏನು ಮೈ ಡಿಯರ್ ಫ್ರೆಂಡ್ಸ್? ಈಗ ಹೊಸ ವಾಲ್ಯೂಮ್ ಏನು? V1 ಅಂತ ತಗೊಳ್ಳೋಣ. ಹೊಸ ವಾಲ್ಯೂಮ್ ವಿಲ್ ಬಿ πr r' ಹೋಲ್ ಸ್ಕ್ವೇರ್ h'. ಕರೆಕ್ಟ್ ಅಲ್ವಾ? ಇದೇ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಈಗ ನೋಡಿ, r' ಅಂದ್ರೇನು? 2r ಹೋಲ್ ಸ್ಕ್ವೇರ್. h ಅಂತ ಹೇಳಿದ್ರೆ h' ಅಂತ ಹೇಳಿದ್ರೆ 2h. ಸೊ ಇಲ್ಲಿ ನೋಡಿ 2² ವಿಲ್ ಬಿ 4 ಇಂಟು 2, ಇಟ್ ವಿಲ್ ಬಿ 8 πr² h ಅಂತ ಹೇಳಿದ್ರೆ 8 times that of ವಾಲ್ಯೂಮ್ πr² h. ಸೊ ವಾಲ್ಯೂಮ್ ಎಷ್ಟು ಟೈಮ್ ಜಾಸ್ತಿ ಆಯಿತು ಮೈ ಡಿಯರ್ ಫ್ರೆಂಡ್ಸ್? 8 times that has increased. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಸಿಂಪಲ್ ಕ್ವಶನ್ ಇದೆ. 2⁴ + 2⁴ + 2⁴ + 2⁴. ಇದು ನೋಡಿ ಸಿಂಪಲ್. 2⁴ ಅನ್ನು ಎ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಇದು ದಿಸ್ ವಿಲ್ ಬಿ ಈಕ್ವಲ್ ಟು 4a. ಸೊ ಆನ್ಸರ್ ಏನಾಗಬೇಕು? 2 × 4 × 2⁴. ಸೊ 4 ಅನ್ನು 2⁴2 ಬರ್ಕೊಳ್ಳಿ. ಸೊ ಪವರ್ಸ್ ಎಕ್ಸ್ಪೋನೆನ್ಷಿಯಲ್ ಟರ್ಮ್ಸ್ ಅನ್ನು ಏನು ಮಾಡ್ಬೋದು? ಆ್ಯಡ್ ಮಾಡ್ಬೋದು. ಸಿಂಪಲ್ 5 ಸೆಕೆಂಡ್ಸಲ್ಲಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಇಫ್ ಬೈ ಬಿಗಿನಿಂಗ್
with 1 consecutive numbers are continuously written to its right. ಸೊ 1 ಇಂದ ಶುರು ಮಾಡಿ ಕನ್ಸಿಕ್ಯೂಟಿವ್ ಆಗಿ ಬರಿತೇವೆ. ಕನ್ಸಿಕ್ಯೂಟಿವ್ ನಂಬರ್ಸ್ 1 ಅದ ನಂತರ 2, 2 ಆದ ನಂತರ 3. ಯಾವ ಕಡೆ ಬರೀಬೇಕು? ರೈಟ್ ಸೈಡಿಗೆ ಬರೀಬೇಕು. ದೆನ್ ವಿಚ್ ಡಿಜಿಟ್ ವಿಲ್ ಬಿ ಆನ್ ದ 31st ಪೊಸಿಷನ್. ಓಕೆ, ಸೊ ಇಲ್ಲಿ ನೋಡಿ 31st ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ನಿಯರ್ ಬೈ ಉಂಟು. ಸೊ ಈ ಥರ ಬರಲಿಕ್ಕೆ ಹೇಳ್ತಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಕನ್ಸಿಕ್ಯೂಟಿವ್ ನಂಬರ್ಸ್ 1 ಆದ್ಮೇಲೆ 2, 3, 4, 5, 6, 7, 8, 10, 11, 12, 13, 14, 15, 16 ಈ ಥರ ಬರ್ಕೊಳಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಇದು ಫಸ್ಟ್ ಪೊಸಿಷನ್, ಇದು ಸೆಕೆಂಡ್. ಸೊ ಇಲ್ಲಿ ಸಿಮಿಲರ್ ಇಲ್ಲಿ ತನಕ ಬರ್ಬೇಕಾದ್ರೆ ಎಷ್ಟು? 9th ಪೊಸಿಷನ್. ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ 10th 1, ಇದು 11th, ಇದು 12th, ದಿಸ್ ವಿಲ್ ಬಿ 13th, 14th ಪೊಸಿಷನ್ 1, ಇದು 15th, ಓಕೆ, 16th, 17th, 18th, 19th. ಇಲ್ಲಿ ಸಿಮೆಟ್ರಿ ಅಬ್ಸರ್ವ್ ಮಾಡಿ ನಾವು ನಂಬರ್ ಹೇಳ್ಬೋದು. ಬಟ್ ನೋಡೋಣ, 31st ತನಕ ಅಲ್ವಾ. ಸೊ ಯು ಕ್ಯಾನ್ ಜಸ್ಟ್ ಕೌಂಟ್ ಅಂತ ಅಲ್ಕೊಳ್ತೀನಿ. ಜಾಸ್ತಿ ಏನು ಕ್ಯಾಲ್ಕುಲೇಷನ್ ಅಲ್ಲೇ ಕ್ಲಿಯರ್ ಆಗಿ ಮಾಡ್ಬೋದು. ವಿದಿನ್ 30 seconds ಯು ಕ್ಯಾನ್ ಗೆಟ್ ಆನ್ಸರ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ. ಇಲ್ಲಿ ನೋಡಿ 23 ಇದೆ, 24, 25, 26, 27, 28, 29, 30, 31. ಸೊ 31st ಪೊಸಿಷನ್ ಏನು ಯಾವ ಡಿಜಿಟ್ ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್? 0 ಅಂತ ಬರ್ತದೆ. ಸೊ ಸಿಂಪಲ್ ಇದು, ಜಸ್ಟ್ ಕೌಂಟ್ ಮಾಡ್ತಾ ಹೋಗೋದು ಅಷ್ಟೇ. ನೆಕ್ಸ್ಟ್ ನೋಡಿ, ತುಂಬಾ ಸಿಂಪಲ್ ಇದೆ ಮೈ ಡಿಯರ್ ಫ್ರೆಂಡ್ಸ್. a ಇಂಟು ಹಾಫ್ 0.5 ಅಂತ ಹೇಳಿದ್ರೆ ಎಷ್ಟು? ಹಾಫ್ ಅಲ್ವಾ. ಸೊ ಸಿಂಪಲ್ ಆಗಿ ರೆಪ್ರೆಸೆಂಟ್ ಮಾಡಿ ಅಷ್ಟೇ. ಟು ಡೆಸಿಮಲ್ ಆದ ನಂತರ 3 0 ಇದೆ ಮತ್ತು 3. ಇಲ್ಲಿ ನೋಡಿ 2 ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಆಯ್ತು ಅಷ್ಟೇ. ಸೊ a ವಿಲ್ ಬಿ ಈಕ್ವಲ್ ಟು ಏನು ಮೈ ಡಿಯರ್ ಫ್ರೆಂಡ್ಸ್? ಅಗೇನ್ ದಿಸ್ ವಿಲ್ ಬಿ 3 0 and 6. ವೆರಿ ಸಿಂಪಲ್. ಐ ಥಿಂಕ್ ದಿಸ್ ಇಸ್ ಲೈಕ್ 5 seconds. ಓಕೆ, ಇಲ್ಲಿ ನೋಡಿ, ದ ಡಿಫರೆನ್ಸ್ ಬಿಟ್ವೀನ್ 2 numbers is 642. Then when the greater number is divided by smaller coefficient is 8 and remainder is 19. Find the greater number. ಇಲ್ಲಿ ನೋಡಿ, ಸಿಂಪಲ್ ಫಸ್ಟಿಗೆ 2 ನಂಬರ್ ಅಂತ ತಗೊಳ್ಳಿ, ಎಕ್ಸ್ ಮತ್ತೆ ವೈ. ಡಿಫರೆನ್ಸ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ ಮೈ ಡಿಯರ್ ಫ್ರೆಂಡ್ಸ್? 642 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸೆಂಟೆನ್ಸ್ ಡೇಟಾವನ್ನು ಬರ್ಕೊಂಡ್ವಿ. ನೆಕ್ಸ್ಟ್, when the greater number is divided by smaller number coefficient is 8. ಈಗ ಗ್ರೇಟರ್ ನಂಬರ್ ಇದು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಯಾಕಂದ್ರೆ ಡಿಫರೆನ್ಸ್ ಇಲ್ಲಿ ತಗೊಂಡಿದ್ದಲ್ಲ. ಸೊ ಎಕ್ಸ್ ವಿಲ್ ಬಿ ಗ್ರೇಟರ್. ಸೊ ವೆನ್ ಗ್ರೇಟರ್ ನಂಬರ್ ಡಿವೈಡೆಡ್ ಬೈ ಸ್ಮಾಲರ್ ನಂಬರ್ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಇದೇನಾಯ್ತು ಮೈ ಡಿಯರ್ ಫ್ರೆಂಡ್ಸ್? ದಿಸ್ ವಿಲ್ ಬಿ ಡಿವಿಡೆಂಡ್. ನಿಮಗೆ ಗೊತ್ತಿರ್ಬೋದು ರಿಮೈಂಡರ್ ಥಿಯರಮ್ ಅಂತ. ಇದು ಡಿವೈಸರ್ ಅಂತ ಗೊತ್ತಾಯ್ತು. ಇದನ್ನ ಹೇಗೆ ಬರ್ಕೊಳ್ಬಹುದು? ಇದು ಡಿವಿಡೆಂಡ್ ಅಂತ ಹೇಳಿದ್ರೆ ಡಿವಿಡೆಂಡ್ ವಿಲ್ ಬಿ ಈಕ್ವಲ್ ಟು ಡಿವೈಸರ್ ಇಂಟು ಕ್ವೋಷೆಂಟ್ ಪ್ಲಸ್ ರಿಮೈಂಡರ್ ಅಂತ ಬರ್ಕೊಳ್ಬಹುದು. ಸಿಂಪಲ್ ಈ ತರ. ಇಲ್ಲಿ 18 ಅಂತ ಹೇಳಿದ್ರೆ 5 ಇಂದ ಡಿವೈಡ್ ಮಾಡ್ಬೇಕಾದ್ರೆ ಏನಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್? 5 3s are 15. ರಿಮೈಂಡರ್ ವಿಲ್ ಬಿ 3. ಸೊ ಇಲ್ಲಿ ಡಿವಿಡೆಂಡ್ ಏನು? 18. 18 ಅನ್ನು ಹೇಗೆ ಬರ್ಕೊಳ್ಬಹುದು? ಡಿವೈಸರ್ 5 ಇದೆ ಇಂಟು ಕೋಎಫಿಷಿಯಂಟ್ 3 ಪ್ಲಸ್ ರಿಮೈಂಡರ್ 3. ಇದೇ ರೀತಿ ನಾವು ಇದನ್ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಸೊ ಇದೇ ಫಾರ್ಮುಲಾ ನಾನು ಎಕ್ಸ್ಪಾಂಡ್ ಮಾಡಿದ್ದೇನೆ ಅಷ್ಟೇ. ಇಲ್ಲಿ ನೋಡಿ, when the greater number is divided by smaller, so x divided by y ಇದು ಡಿವೈಸರ್. ಕೋಎಫಿಷಿಯಂಟ್ ಎಷ್ಟಂತೆ ಕೊಟ್ಟಿದ್ದಾರೆ? ಕೋಎಫಿಷಿಯಂಟ್ 8 ಅಂತ ಕೊಟ್ಟಿದ್ದಾರೆ. ರಿಮೈಂಡರ್ ಎಷ್ಟಂತೆ? 19 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್, y x ಈಕ್ವಲ್ ಟು y ಇಂಟು 8 ಪ್ಲಸ್ 19. ಇಲ್ಲಿ ನೋಡಿ, ನಮಗೆ ಏನು ಫೈಂಡ್ ಔಟ್ ಮಾಡೋದು? ಗ್ರೇಟರ್ ನಂಬರ್ ಅಂತ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈ ಫಸ್ಟ್ ಇಕ್ವೇಶನ್ ಅಲ್ಲಿ ಸೆಕೆಂಡ್ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಬಹುದು. ವೈ ಆನ್ಸರ್ ಬರ್ತದೆ. ಆ ವೈ ಇಂದ ಪುನಃ ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಅಥವಾ ಇಲ್ಲಿಂದ ನೀವು ವೈ ಅನ್ನ ಎಕ್ಸ್ ರೂಪದಲ್ಲಿ ಬರೆದು ಕೂಡ ಸಾಲ್ವ್ ಮಾಡಬಹುದು. ಏನು ಡಿಫರೆನ್ಸ್? ಆನ್ಸರ್ ಸೇಮ್ ಬರ್ತದೆ. ಡೈರೆಕ್ಟ್ ಆಗಿ ಇದನ್ನೇ ನಾನು ಬರೀತೀನಿ. ಎಕ್ಸ್ ಅನ್ನು ಈಸಿ ಕಾಣ್ತಾ ಇದೆ. ಎಕ್ಸ್ ವಿಲ್ ಬಿ ಈಕ್ವಲ್ ಟು ವೈ ಇಂಟು 8 ಪ್ಲಸ್ 19 ಮೈನಸ್ ವೈ ಈಕ್ವಲ್ ಟು 642. ಮತ್ತೆ 8y ಮೈನಸ್ ವೈ ಇಟ್ ವಿಲ್ ಬಿ 7y. ಇಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ 623 ಅಂತ ಬರ್ತದೆ. ಇಲ್ಲಿ ಡಿವೈಡ್ ಮಾಡಿ ಟ್ರೈ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. 623 ಅನ್ನು 7 8s are 56, 6 ರಿಮೈಂಡರ್ 3 ಅನ್ನು ಇಲ್ಲಿ ತಗೊಂಡ್ ಬನ್ನಿ. ಸೊ ಆನ್ಸರ್ ಏನು ಬರ್ತದೆ ಅಂತ ಹೇಳಿದ್ರೆ 0. ಓಕೆ, ಸೊ 89 ಅಂತ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ವೈ 89 ಅಂತ ಹೇಳಿದ್ರೆ ಎಕ್ಸ್ ಏನು ಮೈ ಡಿಯರ್ ಫ್ರೆಂಡ್ಸ್? ಫಸ್ಟ್ ಇಕ್ವೇಶನ್ ಇಂದ ನೋಡಿ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಸೊ 642 ಪ್ಲಸ್
ವೈ ಅನ್ನು ರೈಟ್ ಹ್ಯಾಂಡ್ ತೊಗೊಂಡೋದ್ರೆ 89. ಸೊ ಇದನ್ನ ಎರಡನ್ನು ಆ್ಯಡ್ ಮಾಡಿ ನೋಡಿ 731 ಅಂತ ಬರ್ತದೆ. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ 2 + 9 ಇಟ್ ವಿಲ್ ಬಿ 1 ಇಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಒಂದೇ ಇರೋದು. ಸೊ 731 ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್. ಎ ಕಾರ್ ಡ್ರೈವರ್ ಕಂಪ್ಲೀಟ್ಸ್ 180 ಕಿಲೋಮೀಟರ್ ಟ್ರಿಪ್ ಇನ್ 4 hours. ಎಷ್ಟು ಗಂಟೆ ತಗೊಳ್ತಾನಂತೆ? ಓಕೆ, ಇದು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಅದ. ಡಿಸ್ಟೆನ್ಸ್ ವಿಲ್ ಬಿ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ಎಲ್ರಿಗೂ ಗೊತ್ತಿರಬಹುದು. ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡಿದಾನೆ? 180 ಕಿಲೋಮೀಟರ್. ಟೈಮ್ ಎಷ್ಟು ತಗೊಂಡಿದ್ದಾನಂತೆ? 4 hours. ಓಕೆ, ಪರವಾಗಿಲ್ಲ, ಇರಲಿ. ಓಕೆ, ಸೊ ಇಫ್ ದ if he averages 50 kilometer during first 3 hours of the trip, what is the speed in the final hour ಅಂತ ಕೇಳಿದ್ದಾರೆ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಎವರೇಜ್ ಸ್ಪೀಡ್ ಇದ್ದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಎವರೇಜ್ ಸ್ಪೀಡ್ ಇದು ಏನು ಫಾರ್ಮುಲಾ? ಟೋಟಲ್ ಡಿಸ್ಟೆನ್ಸ್ ಬೈ ಏನು ಮೈ ಡಿಯರ್ ಫ್ರೆಂಡ್ಸ್? ಟೋಟಲ್ ಟೈಮ್ ಟೇಕನ್. ಇಲ್ಲಿ ಟೋಟಲ್ ಟೈಮ್ ಟೇಕನ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಟೈಮ್ ಟೇಕನ್ ಎಷ್ಟು? 4. ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರಾ? ಇಲ್ಲ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರೇಜ್ ಸ್ಪೀಡ್ ಫಾರ್ ಫಸ್ಟ್ 3 hours ಎಷ್ಟು ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಮೀನಿಂಗ್, ಹೌದಾ ಅಲ್ವಾ? ಇಲ್ಲಿ ನೋಡಿ, ನಮಗೆ ಏನು ಗೊತ್ತಿದೆ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಗೊತ್ತು ನಮಗೆ? ಎಷ್ಟು? 180 ಅಂತ ಗೊತ್ತು, ಹೌದಲ್ವಾ ಮೈ ಡಿಯರ್ ಫ್ರೆಂಡ್ಸ್? 180 ಕಿಲೋಮೀಟರ್ಸ್ ಅಂತ ಗೊತ್ತು. ಬಟ್ ಇವ ಅವರೇಜ್ 50 ಕಿಲೋಮೀಟರ್ ಪರ್ ಅವರ್ 3 ಗಂಟೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಈಗ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದಾನೆ? 50 × 3 ಅನ್ನು ಟ್ರಾವೆಲ್ ಮಾಡಿದ್ದಾನೆ. ಸೊ ಎಷ್ಟಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್? 150 ಕಿಲೋಮೀಟರ್ ಫಸ್ಟ್ 3 hour ಅಲ್ಲಿ ಟ್ರಾವೆಲ್ ಮಾಡಿದ್ದಾನೆ, ಹೌದಾ? ಸೊ ಉಳಿದ ಕಿಲೋಮೀಟರ್ ಎಷ್ಟು ಇದೆ ಮೈ ಡಿಯರ್ ಫ್ರೆಂಡ್ಸ್? 30 ಕಿಲೋಮೀಟರ್ ಉಳಿದಿದೆ. 180 ಮೈನಸ್ 150 ಮಾಡಿದ್ರೆ ಆಯ್ತು, ಹೌದಾ ಅಲ್ವಾ? ಸೊ 150 ಸಬ್ಟ್ರಾಕ್ಟ್ ಮಾಡಿದ್ರೆ 30 ಕಿಲೋಮೀಟರ್ ಅವ ಎಷ್ಟು ಅವರಲ್ಲಿ ಹೋಗ್ಬೇಕಿನ್ನು? 3 hours ಆಗಿದೆ, 1 hour ಅಲ್ಲಿ ಹೋಗ್ಬೇಕು. ಸೊ ಇಲ್ಲಿ 1 hour ಅಲ್ಲಿ ಎಷ್ಟು ಹೋಗ್ಬೇಕು ಮೈ ಡಿಯರ್ ಫ್ರೆಂಡ್ಸ್? ಅವ 30 ಕಿಲೋಮೀಟರ್ ಹೋಗ್ಬೇಕು. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ? ವಾಟ್ ಈಸ್ ದ ಸ್ಪೀಡ್ ಇನ್ ದ ಫೈನಲ್ ಅವರ್? ಕರೆಕ್ಟ್. ಏನು ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಇಟ್ ವಿಲ್ ಬಿ 30 ಕಿಲೋಮೀಟರ್ ಪರ್ ಅವರ್ ಅಷ್ಟೇ. ಸಿಂಪಲ್ ಈಸಿ ಕ್ವಶನ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈಗ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇಲ್ಲಿಂದ ಬರುವಂತ ಕನ್ಕ್ಲೂಷನ್ ಏನು? ಸೆಕ್ಷನ್ ಎ, ಬಿ, ಸಿ, ಡಿ ಈ 4 ಸೆಕ್ಷನ್ಗಳಲ್ಲಿ ಟೋಟಲ್ 100 ಕ್ವಶನ್ ಇರ್ತದೆ. 100 ಕ್ವಶನ್ ಅನ್ನು 120 ಮಿನಿಟ್ಸ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸೆಕ್ಷನ್ಗೂ ನಾವು ಅವರೇಜ್ ಆಗಿ ಡಿವೈಡ್ ಮಾಡೋದು ಅಂತ ಹೇಳಿದ್ರೆ 30 ಮಿನಿಟ್ಸ್, 30 ಮಿನಿಟ್ಸ್ ಮತ್ತು 30 ಮಿನಿಟ್ಸ್ ಅನ್ನ ಕೊಡ್ಬೋದು. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ 10 ಕ್ವಶನ್ಗೆ 17 ಮಿನಿಟ್ಸ್ ಅಂತ ಹೇಳಿದ್ರೆ ಓಕೆ, ನಾವು 15 ನಿಮಿಷ ತಗೊಂಡಿದ್ದೇವೆ ಅಂತ ಅನ್ಕೊಳ್ಳಿ. ಓಕೆ, ಎಕ್ಸ್ಪ್ಲೇನ್ ಮಾಡುವ ಇಲ್ಲ ಅಂತ ಹೇಳಿದ್ರೆ 15 ಮಿನಿಟ್ಸ್ ತಗೊಂಡಿದ್ದೇವೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ 15 ಮಿನಿಟ್ಸ್ ಅಂತ ಹೇಳಿದ್ರೆ 15 ಮಿನಿಟ್ಸ್ ಅಲ್ಲಿ 10 ಕ್ವಶನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಇನ್ನೊಂದು 15 ಮಿನಿಟ್ಸ್ ಅಲ್ಲಿ ನಾವು 10 + 10 ಎಷ್ಟು ಮಾಡ್ಬೋದು? 20 ಕ್ವಶನ್ಸ್ ಅನ್ನ ಮಾಡ್ಬೋದು. 20 ಕ್ವಶನ್ಸ್ ಅನ್ನ ಮಾಡ್ಬೋದು. ಕರೆಕ್ಟಾ ಮೈ ಡಿಯರ್ ಫ್ರೆಂಡ್ಸ್? ಬಟ್ ನಾನೇನು ಮಾಡಿದ್ದೇನೆ ಅಂತ ಹೇಳಿದ್ರೆ ಇವಾಗ ಏನು ಮಾಡಿದ್ದೇನೆ ಅಂತ ಹೇಳಿದ್ರೆ ಈಸಿ ಕ್ವಶನ್ಸ್ ಅನ್ನ ಮಾತ್ರ ಚೂಸ್ ಮಾಡಿದ್ದೇನೆ. ಇಲ್ಲಿ ಪ್ರೊಬ್ಯಾಬಿಲಿಟಿ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ 25 ಕ್ವಶನ್ ಅಲ್ಲಿ 10 ಕೂಡ ಸರಿಯಾಗ್ತದೆ. ಎಷ್ಟು ನಿಮಿಷದಲ್ಲಿ? 15 ಮಿನಿಟ್ಸ್ ಅಲ್ಲಿ 10 ಕ್ವಶನ್ಸ್ ಕರೆಕ್ಟ್ ಆಗ್ತದೆ. ಮತ್ತೆ ನಿಮಗೆ ಐ ಕೆನಾಟ್ ಟೆಲ್, ಇಫ್ ಯು ಹ್ಯಾವ್ ಪ್ರಾಕ್ಟೀಸ್ ಯು ಕ್ಯಾನ್ ಸಾಲ್ವ್ within 30 minutes 25 questions, but rest of the 10 ಕ್ವಶನ್ ಸಾಲ್ವ್ ಮಾಡಿದ್ರೆ ಉಳಿದಿರುವಂಥದ್ದು 15 ಕ್ವಶನ್ ಈ ಸೆಕ್ಷನ್ ಅಲ್ಲಿ ಸ್ವಲ್ಪ ಮೀಡಿಯಂ ಮತ್ತೆ ಡಿಫಿಕಲ್ಟಿ ಲೆವೆಲ್ ಇರ್ತದೆ. ಸೊ ಇಲ್ಲಿ ನೀವು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ ಮೈ ಡಿಯರ್ ಫ್ರೆಂಡ್ಸ್. ಬಟ್ ನೀವು ಕ್ವಾಂಟಿಟೇಟಿವ್ ಅನಾಲಿಸಿಸ್ಗೆ 30 ಮಿನಿಟ್ಸ್ ಅಲ್ಲ, ಜಾಸ್ತಿ ಟೈಮ್ ಸಿಗ್ತದೆ. ಹೇಗೆ ಅಂತ ನಾನು ಹೇಳ್ತೇನೆ. ಇಂಗ್ಲಿಷ್ ಮತ್ತು ಜನರಲ್ ಅವೇರ್ನೆಸ್ ಅಲ್ಲಿ ಅಥವಾ ಲಾಜಿಕಲ್ ರೀಸನಿಂಗ್ ಅಲ್ಲಿ ನಿಮಗೆ 30 ಮಿನಿಟ್ಸ್ ಬೇಕಾಗುವುದೇ ಇಲ್ಲ. ಜನರಲ್ ನಾಲೆಜ್ ಇರುವಂಥಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಸಾಮಾನ್ಯ ಜ್ಞಾನ ಇರುವಂಥಲ್ಲಿ ನಿಮಗೆ ಅರೌಂಡ್ 15 ಮಿನಿಟ್ಸ್ಗೆ ನೀವು 25 ಕ್ವಶನ್ಸನ್ನು ಆನ್ಸರ್ ಮಾಡುವ ಚಾನ್ಸಸ್ ಉಂಟು. ಅದೇ ರೀತಿ ಇಂಗ್ಲೀಷಲ್ಲಿ ಕೂಡ 15 ಮಿನಿಟ್ಸ್ ಅಥವಾ ಕಡಿಮೆಯಲ್ಲಿ ನೀವು 25 ಕ್ವಶನ್ಸನ್ನು ಆನ್ಸರ್ ಮಾಡೇ ಮಾಡ್ತೀರಾ. ಇಲ್ಲಿ ನಿಮಗೆ 30 ಮಿನಿಟ್ಸ್ ಟೈಮ್ ಉಳಿತದಲ್ಲ, ಅದನ್ನು ನೀವು
ಲಾಜಿಕಲ್ ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಈ ಸೆಕ್ಷನ್ ಸಿ ಮತ್ತು ಡಿ ಅಲ್ಲಿ ಯುಟಿಲೈಸ್ ಮಾಡ್ಬೋದು. ಸಿ ಯಲ್ಲೂ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ಆನ್ಸರ್ಸ್ ಜಾಸ್ತಿ ಬರ್ತದೆ ಇಲ್ಲಿ ಲಾಜಿಕಲ್ ರೀಸನಿಂಗ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ನಿಮಗೆ ಸ್ಕೋರ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು, ನಿಮ್ಮ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು ಅಂತ ಗೊತ್ತಿರಬೇಕು. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಇದೇ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ದೇನೆ. ಮತ್ತು PGCETಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಸೊ ಪ್ರತಿಯೊಂದನ್ನು ಮಾರ್ಕ್ ಮಾಡ್ತಾ ಹೋಗ್ಬೋದು. ಮತ್ತು ಕ್ವಶನ್ಸನ್ನು ಸ್ಕಿಪ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ನನಗೆ ಕಳೆದ ಸತಿ 72 ಅಂಕಗಳು ಬಂದಿತ್ತು 3ರಲ್ಲಿ, ಮತ್ತು ನನ್ನ ರ್ಯಾಂಕ್ 56ನೇ ರ್ಯಾಂಕ್ ಬಂದಿತ್ತು MBAಯಲ್ಲಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ ಈ ಯೂಟ್ಯೂಬ್ ವಿಡಿಯೋವನ್ನು ಲೈಕ್ ಮಾಡಿ